ಮುಡಾ ಹಗರಣ ವಿಚಾರದಲ್ಲಿ ಸಿಎಂ ಅವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಬಿಗಿ ಪಟ್ಟಣ ಹಿಡಿದಿದ್ದಾರೆ. ಇವತ್ತು ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಸರ್, ಪ್ರಮುಖವಾಗಿ ನಿಮ್ಮ ಒಂದು ಹೋರಾಟಕ್ಕೆ ಸದನದ ಹೊರಗಡೆನೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರಿ. ಈಗ ಸದನದ ಒಳಗಡೆನೂ ಕೂಡ ನಿಮ್ಮ ಹೋರಾಟವನ್ನ, ನಿಮ್ಮ ಧ್ವನಿಯನ್ನ ಅಡಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅಂತ. ಮೈಸೂರಿನ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಇನ್ವಾಲ್ವ್ಮೆಂಟ್ ಇದೆ, ಮುಖ್ಯಮಂತ್ರಿಗಳ ಕುಟುಂಬದವರು ಇನ್ವಾಲ್ವ್ಮೆಂಟ್ ಇದೆ. ಅವರ ಹೆಂಡತಿ ಹೆಸರಿಗೆ ಸೈಟ್ ತಗೊಂಡಿದ್ದಾರೆ ಕಾನೂನು ಬಾಹಿರವಾಗಿ. ಮತ್ತು ಆ ಜಮೀನ್ದಾರರು ಯಾರಿದ್ದಾರೆ, ಮೂಲ ಜಮೀನ್ದಾರರು, ಅವರ ಕುಟುಂಬಕ್ಕೂ ಕೂಡ ಅನ್ಯಾಯ ಮಾಡಿ ಆ ಒಂದು ಜಮೀನನ್ನ ಹೊಡೆದಿರ್ತಕ್ಕಂಥದ್ದು ಈಗಾಗಲೇ ಹೊರಗೆ ಬಂದಿದೆ. ಇದು ತಿಳಿತಿದ್ದಾಗೇನೆ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿ ಮಂತ್ರಿಯನ್ನ ಕಳಿಸಿ ಹೆಲಿಕಾಪ್ಟರ್ನಲ್ಲಿ ಮೈಸೂರಿನ ಮೂಡಾ ಕಚೇರಿನಲ್ಲಿರುವಂತಹ ಸಂಬಂಧಪಟ್ಟಂತ ಫೈಲ್ಗಳನ್ನು ಲೋಡ್ ಮಾಡ್ಕೊಂಡು ಇಲ್ಲಿ ತಂದಿದ್ದಾರೆ. ತಿದ್ದುಪಡಿ ಮಾಡುವಂತ, ಟ್ಯಾಂಪರ್ ಮಾಡುವಂತ ಕೆಲಸವೂ ಇವತ್ತು ಆಗಿರಬಹುದು ಅಂತೇಳಿ ನಮ್ಗೆ ಅನಿಸುತ್ತೆ. ಇದರ ಬಗ್ಗೆ ನಿಲುವಳಿ ಸೂಚನೆಯನ್ನು ನಾವೊಂದು ವಿರೋಧ ಪಕ್ಷವಾಗಿ ಕೊಟ್ಟಿದ್ದೇವೆ. ಬೆಳಗ್ಗೆಯಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ಪೀಕರ್ ಚೇರ್ ಅನ್ನ ಉಪಯೋಗಿಸಿಕೊಂಡು ಮುಖ್ಯಮಂತ್ರಿಗಳು ಇವತ್ತು ಪಲಾಯನ ಮಾಡಿದ್ದಾರೆ. ಪಲಾಯನವಾದ ಅವರು ಡಿಬೇಟ್ಗೆ ನಿಲ್ಲಬೇಕಾಗಿತ್ತು, ಎದೆ ಕೊಟ್ಟು ನಿಲ್ಲಬೇಕಾಗಿತ್ತು. ನನ್ನ ಮೇಲೆ ಯಾವುದೇ ಭ್ರಷ್ಟಾಚಾರ ಇಲ್ಲ, ನಾನು ಭ್ರಷ್ಟಾಚಾರ ಮುಕ್ತನಾಗಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತಿತ್ತು. ಇವತ್ತು ನಮ್ಮ ನಿಲುವಳಿ ಸೂಚನೆಯನ್ನ ಚರ್ಚೆಗೆ ತಗೊಳ್ಳಿಕ್ಕೆ ಬಿಡಲಿಲ್ಲ. ಸರ್, ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಮುಡಾದಿಂದಲೇ ನನಗೆ ಅನ್ಯಾಯ ಆಗಿದೆ, ನಮ್ಮ ಕುಟುಂಬಕ್ಕೆ 65 ಕೋಟಿ ಪರಿಹಾರ ಬರಬೇಕು ಅನ್ನೋ ಒಂದು ಆಗ್ರಹವನ್ನು ಅವರು ಮಾಡ್ತಾ ಇದ್ದಾರೆ. ಇವರು ಕೊಂಡಿದ್ದು ಇಲ್ಲಿಗಲ್ಲ, ಕೊಂಡಿದ್ದು 3 ಎಕರೆ ಚಿಲ್ಲರೆ, ಅದಕ್ಕೆ 62 ಕೋಟಿ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಯಾವ ರೇಟು ಹೆಂಗೆ ಅಂತ ಹೇಳಿ ನಮಗಂತೂ ಗೊತ್ತಿಲ್ಲ. ಒಟ್ಟಾರೆ ಇವರು ಭ್ರಷ್ಟಾಚಾರ ಮಾಡಿದ್ದನ್ನ ಆ ಮೂಲಕ ಒಪ್ಕೊಂಡಂಗಾಗಿದೆ. ಮತ್ತೆ ಅದರ ಡಿಬೇಟ್ನಲ್ಲಿ ಹೇಳ್ಬೋದಾಗಿತ್ತು, ಈ ರೀತಿ ನಾನು ಸರಿ ಇದ್ದೀನಿ ಅಂತ ಹೇಳಿ ವಿಧಾನಸಭೆ ಒಳಗಡೆ ಹೇಳಿದೆ ಇನ್ನೇನು ಎಲ್ಲಿ ಹೇಳಬೇಕು ಹೇಳಿ. ನಾವು ಕೂಡ ನಮ್ಮ ಹತ್ರ ಇದ್ದಂತ, ನಾವು ಬಿಜೆಪಿಯವರು ಜೆಡಿಎಸ್ನವರು ನಮ್ಮ ಹತ್ರ ಇದ್ದಂತ ದಾಖಲೆಗಳನ್ನ ಸದನದ ಎದುರುಗಡೆ ಮಂಡನೆ ಮಾಡಿ ಇವರು ಭ್ರಷ್ಟಾಚಾರಿಗಳು ಅಂತೇಳಿ ಹೇಳಿ ಸಾಬೀತು ಮಾಡ್ಲಿಕ್ಕೆ ನಮಗೂ ಒಂದು ಅವಕಾಶ, ಭ್ರಷ್ಟಾಚಾರಿ ಅಲ್ಲ ಅಂತೇಳಿ ಹೇಳಿ ಸಾಬೀತು ಮಾಡ್ಲಿಕ್ಕೆ ಅವ್ರಿಗೂ ಒಂದು ಅವಕಾಶ. ಇಂಥ ವೇದಿಕೆಯನ್ನ ನಾವೇನೋ ಜುಡಿಷಿಯಲ್ ಎನ್ಕ್ವೈರಿಗೆ ಕೊಟ್ಟಿದ್ದೀವಿ ಅನ್ನೋ ನೆಪ ಮಾಡಿ ನಮ್ಮ ಧ್ವನಿಯನ್ನು ಅಡಗಿಸುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಇದನ್ನ ಪ್ರತಿಭಟನೆ ಮಾಡಿ ವಿಧಾನಸೌಧದಲ್ಲಿ ಇವತ್ತು ಆ ವೇದಿಕೆಯಲ್ಲಿ ಧರಣ ಸತ್ಯಾಗ್ರಹವನ್ನು ಮಾಡ್ತಾರೆ. ತಾವು ನಿಲುವಳಿ ಮಂಡನೆ ಮಾಡಿದ್ರಿ, ಆದ್ರೆ ಸ್ಪೀಕರ್ ಅವರು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಒಂದ್ ಸೈಡ್ ಇದಾರ ಸ್ಪೀಕರ್ ಅಂತ. ಖಂಡಿತ ಸರ್, ಸ್ಪೀಕರ್ ನಡವಳಿಕೆ ಇವತ್ತಿದೆಯಲ್ಲ, ಚರಿತ್ರೆಯಲ್ಲಿ ಬಹಳಷ್ಟು ಜನ ಸ್ಪೀಕರ್ಗಳಾಗೋಗಿದ್ದಾರೆ. ಸ್ಪೀಕರ್ ಆಗಿ ಎಲೆಕ್ಟ್ ಆದ ತಕ್ಷಣ ಅವರ ಪಕ್ಷದ ಜೊತೆ ಇರುವಂತ ಅವ್ರ ನಂಟನ್ನು ಕಳ್ಕೋಬೇಕು. ಅದು ಸ್ಪೀಕರ್ ಸ್ಥಾನ, ಅದು ಪವಿತ್ರವಾದಂಥ ಸ್ಥಾನ. ಅವ್ರು ಯಾವ್ದಾರ ಪಕ್ಷದಿಂದ ಬಂದಿರಲಿ, ಅವರು ನಿರ್ವಿಣ್ಣವಾಗಿ ಕಾರ್ಯನಿರ್ವಹಿಸಬೇಕು. ಇವತ್ತು ಹಾಗಿಲ್ಲ, ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತನ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಇದ್ರ ಬಗ್ಗೆನೂ ಕೂಡ ನಾವು ಪ್ರತಿಭಟನೆ ಮಾಡಿ. ಸರ್, ವಾಲ್ಮೀಕಿ ವಿಚಾರದಲ್ಲಿ ಪ್ರಮುಖವಾಗಿ ಇಡಿ ವಿರುದ್ಧನೇ ಸಿಎಂ ಸಿದ್ದರಾಮಯ್ಯ ಮಂತ್ರಿಗಳು ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಮುಡಾ ಹಗರಣವನ್ನ ನೀವು ಹೇಳಿದಂತೆ ಸಿಬಿಐ ತನಿಖೆಗೆ ಕೊಡುತ್ತಾ ಸರ್ಕಾರ? ಬಹಳ ಗಡಿಬಿಡಿ ಆಗಿದ್ದಾರೆ ಸರ್. ಅವ್ರು ಗಡಿಬಿಡಿ ಆಗಿದ್ದು ನೋಡಿದ್ರೆ ಈ ಹಗರಣದ ಮೂಟೆ ಅವ್ರ ತಲೆ ಮೇಲಿದೆ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಎನ್ಕ್ವೈರಿ ಆಫೀಸರ್ಗಳ ಮೇಲೆ ಎಫ್ಐಆರ್ ದಾಖಲೆ ಮಾಡುವಂತದ್ದು ಇದೆಯಲ್ಲ, ನಿನ್ನೆ ದಿನ ಕಪಾಳಕ್ಕೆ ಹೊಡೆದಂಗೆ ಹೈಕೋರ್ಟ್ ಹೇಳಿದೆ. ಇದು ಎಲ್ಲಿ ತಗೊಂಡು ಮುಟ್ಟಿಸ್ತೀರಿ ನೀವು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಇದಲ್ಲದೆ ಈಗಾಗಲೇ ರೆಕಾರ್ಡ್ಗಳನ್ನು ಕೂಡ ಟ್ಯಾಂಪರ್ ಮಾಡಲಿಕ್ಕೆ ಮೈಸೂರಿನ ಮೂಡಾ ಕಚೇರಿಯಿಂದ ಇಲ್ಲಿಗ ತರಿಸಿದ್ದಾರೆ. ಮತ್ತು ಡಿಬೇಟ್ಗೆ, ಚರ್ಚೆಗೆ ಅವಕಾಶ ಕೊಡದಿದ್ದಾಗೆ ಪಲಾಯನ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಲೇ ಅರ್ಥ. ಇದು ಒಬ್ಬ ಮುಖ್ಯಮಂತ್ರಿಯಾಗಿ ಇಂಥ ಭ್ರಷ್ಟ ಮುಖ್ಯಮಂತ್ರಿಯನ್ನ ನಾವು ಈ ಕರ್ನಾಟಕ ರಾಜ್ಯ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇವರು ಗೌರವಯುತವಾಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಳಿಬೇಕು. ಸರ್, ಕೊನೆಯದಾಗಿ ನಿಮಗೆ ನಿವೃತ್ತ ನ್ಯಾಯಾಧೀಶರ ಏಕಸದಸ್ಯ ನೇತೃತ್ವದಲ್ಲಿ ಈ ಒಂದು ತನಿಖೆಗೆ ನಿಮ್ಮ ಒಂದು ಸಹಕಾರ ಜೊತೆಗೆ ಈ ಒಂದು ತನಿಖೆ ಮೇಲೆ ನಿಮ್ಗೆ ವಿಶ್ವಾಸ ಇಲ್ವಾ? ಸರ್, ವಿಶ್ವಾಸ ಅಂತ ಹೇಳಿದ್ರೆ ಇದನ್ನು ಮಣ್ಣು ಮುಚ್ಚಕ್ಕಾಗೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ SIT ಮಾಡಿದ್ರು. ಅದನ್ನು ಮಣ್ಣು ಮುಚ್ಚಲಿಕ್ಕಾಗೆ ಇವತ್ತು ಜುಡಿಷಿಯರಿ ಎನ್ಕ್ವೈರಿಯನ್ನ ಮಾಡಿಸಿದ್ದಾರೆ. ಅದಿನ್ನೊಂದು 5-6 ವರ್ಷ ಹೋಗಬಹುದು. ಜನರ ಮನಸ್ಸಿಂದ ಮರೆಯಾಗಲಿ ಅಂತ ಹೇಳುವಂತ ಕುತಂತ್ರದ ಭಾವನೆಯಿಂದ ಇದನ್ನು ಮಾಡಿದ್ದಾರೆ ಹೊರತು ನಿಜವಾದ ನ್ಯಾಯ ಇದರಿಂದ ಹೊರಗೆ ಬರೋದಿಲ್ಲ. ಕೊನೆಯದಾಗಿ ಇನ್ನೊಂದು, ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನನ್ನ ಇಮೇಜ್ಗೆ ಕಳಂಕ ತರೋದಕ್ಕೆ, ನನ್ನ ಇಮೇಜ್ಗೆ ಮಸಿ ಬೆಳೀತಕ್ಕಂಥ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ, ಅದಕ್ಕೆ ಇಂಥ ಆರೋಪಗಳು ಮಾಡ್ತಾ ಇದ್ದಾರೆ ಅಂತ. ಸರ್, ನಮ್ಮ ಪ್ರಯತ್ನ ಏನೂ ಇಲ್ಲ, ನಮ್ಗಂತ ದುರುದ್ದೇಶವೂ ಇಲ್ಲ. ರೆಕಾರ್ಡ್ ಸೈಡ್ ಇವತ್ತಾಗಲೇ ಸಿಕ್ಕಿದೆ. ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ವಿಧಾನಸಭೆ ವೇದಿಕೆಯಲ್ಲಿ ಅವರು ಸಮರ್ಥನೆ ಮಾಡ್ಕೋಬೇಕಾಗಿತ್ತು. ಅದಿಲ್ಲ.
ಕಳಂಕ ಹೊತ್ತು ಇವತ್ತು ಹೋಗ್ತಾ ಇದ್ದಾರೆ. ಮೂಡಾ ಮತ್ತು 180 ಕೋಟಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಡೈರೆಕ್ಟ್ ಸರ್ಕಾರ ಇನ್ವಾಲ್ವ್ ಆಗಿದೆ, ಇದು ಖಂಡಿತ. ಮತ್ತು ಎರಡೂ ಹಗರಣದಲ್ಲಿ ಅವರು ವಂಚನೆ ಮಾಡಿರ್ತಕ್ಕಂಥದ್ದು ದಲಿತ ಜನರಿಗೆ. ಇದು ಈ ಹಗರಣ ಅವರು ಬದುಕಿರೋವರೆಗೂ ಅಂಟ್ಕೊಳ್ಳುತ್ತೆ. ಸೊ ಇದು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಬದುಕಿರುವವರೆಗೂ ಕೂಡ ಈ ಒಂದು ಹಗರಣದ ಕಳಂಕ ಅವರಿಗೆ ಇರುತ್ತೆ, ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.